ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ನಿಮ್ಮ ಪ್ರೀತಿಯ ಗೆಳೆಯ ವಿಜಯ್ ಶರಣ್. ಸೊ ಫ್ರೆಂಡ್ಸ್, ಆಕ್ಚುಲಿ ಇಷ್ಟು ದಿವಸ ಡಿಫ್ರೆಂಟ್ ಆಗಿರೋಂಥ ಲೊಕೇಶನ್ಸ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದೆ. ಇವಾಗ ಸದ್ಯಕ್ಕೆ ಎಲ್ಲೂ ಹೋಗೋಣ, ನಮ್ಮ ಏರಿಯಾಲೇ ಶೂಟಿಂಗ್ ಮಾಡೋಣ ಅಂತ, ನಮ್ಮ ಏರಿಯಾ ಬಗ್ಗೆ ಮಾತಾಡೋಣ ಅಂತ. ಸೊ ಇವತ್ತು ನಾನು ನಿಂತಿದ್ದೀನಿ. ಎಲ್ಲಿ ನಿಂತಿದ್ದೀನಿ ಅಂತ ಒಂದು ಮಾತು ಹೇಳ್ಬಿಡ್ತೀನಿ. ಸೊ ಕರ್ನಾಟಕ ರಾಜ್ಯದ ಬೆಂಗಳೂರು ಜಿಲ್ಲೆಯ ತುಮಲೂರು ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ನಿಂತಿದ್ದೀನಿ ಕಣ್ರಿ ನಾನು. ಓಕೆ, ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಇಷ್ಟೊತ್ತು ನಾವು ನಮ್ಮ ರಾಜಣ್ಣನ ಸ್ಟ್ಯಾಚ್ಯೂ ಮುಂದೆ ಇದ್ರಿ. ಸೊ ಸ್ಟ್ಯಾಚ್ಯೂ ಮುಗಿದ ನಂತರ ಡೈರೆಕ್ಟಾಗಿ ಅದ್ರ ಹಿಂಭಾಗ ಇರುವಂಥ ಒಂದು ಪಾರ್ಕಲ್ಲಿ ನಿಂತಿದ್ದೀರಿ. ಸೊ ಪಾರ್ಕಲ್ಲಿ ಯಾರಾದರೂ ಒಬ್ರು ಗಣ್ಯ ವ್ಯಕ್ತಿರು ಸಿಗ್ತಾರಾ, ಸೊ ನಮ್ಮ ದಮ್ಲೂರು ಬಗ್ಗೆ ಮಾತಾಡೋಕೆ ಯಾರಾದರೂ ಒಬ್ರು ಸಿಗ್ತಾರಾ ಅಂತ ವೆಯ್ಟ್ ಮಾಡ್ತಿದ್ರಿ. ಆದರೆ ನಮ್ಮ ಫೇಮಸ್ ಪರ್ಸನ್ ಕಣ್ರಿ ದಮ್ಲೂರಲ್ಲಿ. ಸೊ ಕೆಟ್ಟದಾಗಲಿ ಒಳ್ಳೇದಾಗಲಿ ಏನೇ ಆಗ್ಲಿನೂ ಲೈಕ್ ಇವರಂತ ಒಬ್ರು ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸಗಳು ಮಾಡ್ತಾರೆ. ಅದೇನಾದರೂ ಆಗಿರಲಿ, ಸೊ ದೊಡ್ಡ ವಿಷಯ ಆಗಿರ್ಬೋದು, ಚಿಕ್ಕ ವಿಷಯ ಆಗಿರ್ಬೋದು, ಸಣ್ಣ ವಿಷಯ ಆಗಿರ್ಬೋದು. ಸೊ ಅಂಥ ಒಂದು ಪರ್ಸನ್ ನಮ್ಮ ದಮ್ಲೂರು ಬಗ್ಗೆ ಮಾತಾಡಿದ್ರೆ, ನಾನು ಮಾತಾಡೋದಕ್ಕಿಂತ ಅಂಥವ್ರೊಬ್ರು ಮಾತಾಡಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಬನ್ನಿ ನಮ್ಮ ದಮ್ಲೂರು ಬಗ್ಗೆ, ನಮ್ಮ ರಾಮಣ್ಣನ ಬಗ್ಗೆ ಮಾತಾಡೋಣ. ನಮ್ಮ ರಾಮಣ್ಣ ಅವ್ರು ಫೇಮಸ್ ಬಂದು ನಮ್ಮ ತಬಲಾ ರಾಮಣ್ಣ ಅಂತಾನೆ ಫೇಮಸ್ ಆಗಿರೋವಂಥವ್ರು ಅಂಕಲ್. ಸೊ ಆ್ಯಕ್ಚುಲಿ ಇವಾಗ ನೀವು ದಮ್ಲೂರಲ್ಲಿ ನಾನೊಂದು 25 ವರ್ಷದಿಂದ ಇದ್ದೀನಿ. ಸೊ ನೀವು ಎಷ್ಟೋ ವರ್ಷದಿಂದ ಇಲ್ಲೇ ಇದ್ದೀರಾ. ಸೊ ನಾನು ನಿಮ್ಮ ವಯಸ್ಸು ಕೇಳಲ್ಲ, ಯಾಕಂದರೆ ನಮ್ಮ ರಾಮಣ್ಣ ಯಾವಾಗಿದ್ರೂ ಯಂಗ್ಸ್ಟರ್ಸ್ ಕಾಂಪಿಟೇಷನ್ ಕೊಡ್ತಾನೆ ಇರ್ತಾರೆ. ಸೊ ನಮ್ಮ ರಾಮಣ್ಣ ಹತ್ರ ಮಾತಾಡೋಣ. ಸೊ ಅಂಕಲ್ ಹೇಳಿ, ಲೈಕ್ ನೀವು ಈ ದಮ್ಲೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ದಮ್ಲೂರಲ್ಲೇ ನಾವು ಹುಟ್ಟಿ ಬೆಳೆದೆಲ್ಲ ದಮ್ಲೂರಲ್ಲೇ. ಓಕೆ. ಆವಾಗಿನಿಂದ ದಮ್ಲೂರಲ್ಲಿ ಒಳ್ಳೊಳ್ಳೆ, ಅವಾಗ ಹಳೆ ಊರಲ್ಲಿ ಅವಾಗ ಏನು ಅಷ್ಟೊಂದು ಇಂಪ್ರೂವ್ ಏನಿಲ್ಲ. ಇವಾಗ ತುಂಬ ಇಂಪ್ರೂವ್ಮೆಂಟ್ ಎಲ್ಲ ಆಗುತ್ತೆ ದಮ್ಲೂರು. ಒಳ್ಳೊಳ್ಳೆ ದೇವಸ್ಥಾನಗಳೆಲ್ಲ, ಎಲ್ಲ ಕಡೆ ಒಳ್ಳೊಳ್ಳೆ ದೇವಸ್ಥಾನಗಳು, ಹಳೆ ದೇವಸ್ಥಾನಗಳಿದ್ದೆಲ್ಲ ಒಳ್ಳೊಳ್ಳೆ ಹೊಸ ದೇವಸ್ಥಾನಗಳೆಲ್ಲ ಆಗೈತೆ. ಪ್ರತಿಯೊಂದೂ ಊರಲ್ಲಿ ಒಳ್ಳೊಳ್ಳೆ ಕಾರ್ಯಗಳೆಲ್ಲ ಮಾಡ್ತಾರೆ. ಅಣ್ಣಮ್ಮದು ಎಲ್ಲನೂ ನಮ್ಮ ದಮ್ಲೂರಲ್ಲಿ ಒಳ್ಳೊಳ್ಳೆ ಕಾರ್ಯಗಳೆಲ್ಲ ಮಾಡ್ತಾರೆ. ಆಮೇಲೆ ಮೊನ್ನೆ ಅಟ್ಟಿಮಾರಮ್ಮ ದೇವಸ್ಥಾನನೂ ತುಂಬ ಹಳೆ ದೇವಸ್ಥಾನ ಇತ್ತು, ಅದನ್ನು ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ರು. ಅದೇ ನಮ್ಮ ಸಕಲ ಸ್ವಾಮಿ ದೇವಸ್ಥಾನದಲ್ಲಿ ಹಾಳು ಬಿದ್ದು ಹೋಗ್ಬಿಟ್ಟಿತ್ತು ದೇವಸ್ಥಾನ, ಅದನ್ನು ತುಂಬ ಇದು ಮಾಡಿ ಅದನ್ನು ತುಂಬ ಅಭಿವೃದ್ಧಿಯಾಗಿ ಅದನ್ನು ಮಾಡಿದ್ದಾರೆ. ಊರಲ್ಲಿ ಎಲ್ಲನೂ ತುಂಬಾ ಅವಾಗಿರೋದ್ರಿಂದನೇ ಇವಾಗ ತುಂಬ ದಮ್ಲೂರು ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ಟೈತೆ. ಎಲ್ಲ ಚೆನ್ನಾಗಿ ಊರಲ್ಲೂ ಚೆನ್ನಾಗಿ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾವ್ರೆ. ಅದೇ ಬಗೆಯೇ ಇವಾಗ ದೊಡ್ಡ ನಮ್ಮ ಸಕಲ ಸ್ವಾಮಿ ದೇವಸ್ಥಾನದಲ್ಲಿ ಒಳ್ಳೊಳ್ಳೆ ಇದು ಇವಾಗ ಸೂರ್ಯಂದು ಅದೆಲ್ಲ ಏನೇನು ಇದೆಲ್ಲ ಆಗೋದೆಲ್ಲ ಕಾಣಿಸ್ತಾ ಇರ್ತೈತೆ. ಅದು ತುಂಬ ದೇವಸ್ಥಾನದಲ್ಲಿ ಒಳ್ಳೆ ಪವರ್ ಐತೆ. ಒಳ್ಳೆ ಪವರ್ಮೆಂಟಲ್ಲಿ ಚೆನ್ನಾಗಿ ಆ ದೇವಸ್ಥಾನ ಒಳ್ಳೆ ಅಭಿವೃದ್ಧಿಗೆ ಆಗೈತೆ. ಒಳ್ಳೆ ಚೆನ್ನಾಗೂ ಪೂಜೆಗಳೆಲ್ಲ ನಡ್ಕೊಂಡು ಹೋಗ್ತೈತೆ. ಎಲ್ಲ ದೇವಸ್ಥಾನಗಳೂ ದಮ್ಲೂರಲ್ಲಿ ಲೇಔಟ್ ಮೊದಲುಕೊಂಡು ವೆಂಕಟೇಶ್ವರ ದೇವಸ್ಥಾನ ಎಲ್ಲ ಮೊದಲುಕೊಂಡು ಎಲ್ಲನೂ ದಮ್ಲೂರಲ್ಲಿ ಅಷ್ಟೊಂದು ಚೆನ್ನಾಗಿ ಗ್ರಾಮೋತ್ಸವದಲ್ಲಿ ಚೆನ್ನಾಗಿ ಪ್ರತಿಯೊಂದು. ಆಮೇಲೆ ನಮ್ಮ ದಮ್ಲೂರಲ್ಲಿ ಯುಗಾದಿ ಹಬ್ಬದ ದಿವಸ ಕೋಲ್ ವರ್ಷನೂ ಇಂಪ್ರೂವ್ಮೆಂಟಲ್ಲಿ ಕೋಲ್ ವರ್ಷ, ಕತ್ತಿ ವರ್ಷ, ಎಣ್ಣೆ ಕಂಬ, ಆಮೇಲೆ ಪುಂಜು ಎಲ್ಲನೂ ಚೆನ್ನಾಗಿ ನಡ್ಕೊಂಡು ಹೋಗ್ತೈತೆ. ಬಿಜ್ಲಿ ಎಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಿ. ಮುಟ್ಲುಕಾಯಿ ಹೊಡಿತೀರಿ, ಎಣ್ಣೆ ಕಂಬ ಆಡ್ತೀರಿ. ಆಮೇಲೆ ಮಡಿಕೆ ಕಟ್ಬಿಟ್ಟು ಕಣ್ಣು ಕಟ್ಬಿಟ್ಟು ಮಡಿಕೆನೂ ಹೊಡಿತೀರಿ. ತುಂಬ ದಮ್ಲೂರಲ್ಲೆಲ್ಲ ತುಂಬ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ ದಮ್ಲೂರಲ್ಲಿ. ಇದೇ ನಾನು 2 ಮಾತು ಮುಗಿಸ್ತಾ ಇದ್ದೆ. ಓಕೆ ಅಂಕಲ್, ತುಂಬ ಚೆನ್ನಾಗಿ ಮಾತಾಡ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಆ್ಯಕ್ಚುಲಿ ನಮ್ಮ ರಾಮಣ್ಣ ಅವ್ರು ಮಾತಾಡಿದ್ರಲ್ಲಿ ಒಂದು ದೇವಸ್ಥಾನದ ಬಗ್ಗೆ ತುಂಬ ಹೈಲೈಟಾಗಿ ಮಾತಾಡಿದ್ರು. ಆ ದೇವಸ್ಥಾನ ಬೇರೆ ಯಾವುದೂ ಅಲ್ಲ, ಚೊಕ್ಕನಾಥ ಸ್ವಾಮಿ ದೇವಸ್ಥಾನ ಅಂತ. ಸೊ ಚೊಕ್ಕನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕಿಂತ ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಡೋಣ ಬನ್ನಿ. ಓಕೆ, ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಇವಾಗ ನಾನು ಚೊಕ್ಕನಾಥ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ಸೊ ನಮ್ಮ ರಾಮಣ್ಣ ಅವರು ಹೈಲೈಟಾಗಿ ಹೇಳಿರೋಂಥ ಒಂದು ದೇವಸ್ಥಾನ ಬಂದು ನಮ್ಮ ಚೊಕ್ಕನಾಥ ಸ್ವಾಮಿ ದೇವಸ್ಥಾನ ಕಣ್ರಿ. ಸೊ ಈ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ನಾವು ಒಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದರೆ, ಬಟ್ ಇಲ್ಲಿ ನೋಡಿದ ತಕ್ಷಣ ಒಂದು ತುಂಬ ಅದ್ಭುತನೇ ನಡೆದಿದೆ. ಏನಂತಂದರೆ ಡೈರೆಕ್ಟ್ ಸೂರ್ಯ ಕಿರಣ ಏನಿದೆ ಆ ಡೈರೆಕ್ಟ್ ದೇವರಿಗೂ ಬಿದ್ದಿದೆ. ಅದನ್ನೊಂದ್ಸರಿ ನಿಮಗೆ ತೋರಿಸ್ತೀನಿ ಬನ್ನಿ.
ಓಕೆ ಸೊ ಫ್ರೆಂಡ್ಸ್, ಆಕ್ಚುಲಿ ಒಂದು ಅದ್ಭುತವಾದ ಒಂದು ವಿಡಿಯೋ ನೋಡ್ಕೊಂಡು ಬಂದಿದ್ದೀರಿ ಇವಾಗ ನಾವು. ಸೊ ಆ ವಿಡಿಯೋಲ್ಲಿ ಏನಿತ್ತು ಅಂತ ನಿಮ್ಗೆ ಅನಿಸ್ತಿದೆ ಅಂತಂದರೆ, ಆ ಸನ್ಲೈಟ್ ನಮ್ಮ ರಾಮಣ್ಣವ್ರು ಮಾತಾಡ್ತಿದ್ರು, ಲೈಕ್ ಒಂದು ರೇಸ್ ಬೀಳುತ್ತೆ, ಆ ಸನ್ಲೈಟ್ ಡೈರೆಕ್ಟ್ ದೇವರವರೆಗೂ ಬೀಳುತ್ತೆ ಅಂತ. ಸೊ ಕರೆಕ್ಟಾಗಿ ನಾವು ಬಂದಿದ್ದ ದಿವಸ ನೋಡಿ ನಮ್ಮ ಅದೃಷ್ಟ ಅಂತಲೇ ಅನ್ಕೊಬೋದು. ಆ ಒಂದು ರೇಸ್ನ ಇವತ್ತು ನಮ್ಮ ಕಣ್ಣು ಕ್ಲೀನಾಗಿ ಕಾಣಿಸಿದೆ ಕಣ್ರಿ. ಸೊ ತುಂಬ ಖುಷಿ ಆಗುತ್ತೆ. ಸೊ ಇನ್ನೊಂದು, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ದೇವಸ್ಥಾನ ಒಂದು 10ನೇ ಶತಮಾನದಲ್ಲಿ ನಮ್ಮ ಚೋಲಾಸ್ ಅವ್ರು ಕಟ್ಟಿರೋಂಥ ಒಂದು ದೇವಸ್ಥಾನ ಇದು. ಸೊ 10th century ಚೋಲಾಸ್ ಅಂದರೆ ಸುಮ್ಮನೆ ಅಲ್ಲ ಕಣ್ರಿ. ಈ ಒಂದು ಬೆಟ್ಟ ಏನಿದೆ, ಈ ದೇವಸ್ಥಾನ ಏನಿದೆ, ಒಂದು ದೊಡ್ಡ ಬೆಟ್ಟದ ಮೇಲೇ ಇತ್ತು. ಆ ಬೆಟ್ಟ ಆಗಿ, ಆ ಬೆಟ್ಟ ಒಂದು ಸ್ಟೆಪ್ ಬೈ ಸ್ಟೆಪ್ ಏನಿದೆ ಎಲ್ಲ ಜಾಗ ಕ್ಲಿಯರ್ ಆಗಿ ದೇವಸ್ಥಾನ ಇವತ್ತೊಂದು ಇಷ್ಟೊಂದು ಹೈಲೈಟ್ ಆಗಿದೆ. ಇವಾಗ ಈ ದೇವಸ್ಥಾನದಲ್ಲಿ ಫಸ್ಟು ಲಾರ್ಡ್ ವಿಷ್ಣುನ ಲೈಕ್ ಪೂಜೆ ಮಾಡ್ತಿದ್ರು. ಸೊ ಲಾರ್ಡ್ ವಿಷ್ಣು ಅವರು ಇದ್ರು ಈ ದೇವಸ್ಥಾನದಲ್ಲಿ. ಅದಾದ ನಂತರ ಒಂದು 20 ವರ್ಷದ ನಂತರ ಇದು ಫುಲ್ ರಿನೋವೇಷನಲ್ಲಿ ಇವಾಗೂ ಸಹ ಎಲ್ಲ ಪಿಲ್ಲರ್ಸಲ್ಲಿ ಲಾರ್ಡ್ ವಿಷ್ಣುನ ಲೈಕ್ ಆ ಸ್ಕಲ್ಪ್ಚರ್ಸ್ ಮಾಡಿರುವಂಥದ್ದು ಅದು ಹಂಗೆ ಇದೆ, ಇವಾಗೂ ಸಹ ಹಾಗೇ ಇದೆ. ಇನ್ನೊಂದು ಹೇಳಬೇಕು ಅಂತಂದರೆ, ಇಲ್ಲಿ ಏನಿದೆ ಒಂದು ಅಕ್ಷರಗಳು ಬರೆದಿದ್ದಾರೆ. ಸೊ ಕಂಪ್ಲೀಟಾಗಿ ತಮಿಳಲ್ಲಿ ಬರೆದಿದ್ದಾರೆ ಅನಿಸುತ್ತೆ. ಸೊ ತುಂಬ ತಮಿಳಲ್ಲೇ ಬರೆದಿರೋವಂಥದ್ದು. ಯಾಕೆಂತಂದರೆ ಲೈಕ್ ಒಂದು ಟೈಮಲ್ಲಿ ಯಾವುದು ಬಾರ್ಡರ್ಸ್ಗಳು ಸ್ಪ್ಲಿಟ್ ಆಗಿರಲಿಲ್ಲ. ಸೊ ಆ ಟೈಮಲ್ಲಿ ಚೋಲಾಸ್ ರೂಲ್ ಮಾಡ್ತಿದ್ದಾಗ ಬರೆದಿರೋವಂಥ ಒಂದು ಸ್ಕಲ್ಪ್ಚರ್ಸಲ್ಲಿ ಇದು ಫುಲ್ಲು ಕಂಪ್ಲೀಟಾಗಿ ಬರೆದಿರೋವಂಥದ್ದು ಅದೇ ಕಣ್ರಿ. ಸೊ ಇನ್ನೊಂದು ಹೇಳ್ಬೇಕಂತಂದರೆ, ಚೋಲಾಸ್ ಅವ್ರು ಕಟ್ಟ ನಂತರ ಒಂದು 20 ವರ್ಷದ ಆದ ನಂತರ ಲೈಕ್ ದೇವಸ್ಥಾನ ಪೆರುಮಾಲ್ ದೇವಸ್ಥಾನ ಅಂತಲೂ ಹೆಸರು ಬಂದಿತ್ತು. ಅದಾದ ನಂತರನೇ ಚೊಕ್ಕನಾಥ ಸ್ವಾಮಿ ದೇವಸ್ಥಾನ ಅಂತ ಒಂದು ಹೈಲೈಟ್ ಆಗಿದೆ. ಸೊ ಈ ದೇವಸ್ಥಾನದಲ್ಲಿ ತುಂಬ ಲೈಕ್ ಇತಿಹಾಸ ನೋಡಿದ್ರಿ ನಾವು, ಬಟ್ ತುಂಬ ಪವರ್ಫುಲ್ ದೇವಸ್ಥಾನ ಕಣ್ರಿ. ಸೊ ವೀಕ್ಷಕರೇ, ಆ್ಯಕ್ಚುಲಿ ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಸೊ ದೇವಸ್ಥಾನದಲ್ಲಿ ಅಂತಂದರೆ, ಕಾಸ್ಮಿಕ್ ಎನರ್ಜಿ ಏನಿದೆ. ಸೊ ದೇವಸ್ಥಾನದ್ದು ಸನ್ ರೇಸಸ್ ಎಲ್ಲೆಲ್ಲಿ ನಿಲ್ತಿದೆ ಅಂತ ನೀವು ಒಂದ್ಸರಿ ತೋರಿಸ್ತೀನಿ. ಸೊ ಈ ಥರ ಮಾರ್ಕ್ಸ್ ಏನಿದೆ, ಸೊ ಈ ಥರ ಮಾರ್ಕ್ಸಲ್ಲಿ ಟೋಟಲ್ ದೇವಸ್ಥಾನ ಸುತ್ತಮುತ್ತಲು 13 ಮಾರ್ಕ್ಸ್ ಇದೆ. ಈ ಮಾರ್ಕ್ಸ್ ಏನಕ್ಕಪ್ಪ ಈ ಸಪ್ರೇಟಾಗಿ ಹೈಲೈಟ್ ಮಾಡಿ ನಿಲ್ಸಿದ್ದಾರೆ ಅಂತಂದರೆ, ಸೊ ಈ ಥರ ಒಂದು ಸ್ಪಾಟ್ಸಲ್ಲಿ ದೇವಸ್ಥಾನದ ದೇವ್ರದ್ದು ಲೈಕ್ ಸನ್ಲೈಟ್ ಏನಿದೆ ಅದು ಡೈರೆಕ್ಟಾಗಿ ಬಂದು ಹಿಂಗೆ ಬೀಳ್ತಿದೆ ಕಣ್ಣಿ. ಸೊ ಬನ್ನಿ ನಾವು ಒಂದ್ಸರಿ ಆ ಪವರ್ ಏನಿದೆ ಒಂದ್ಸರಿ ನೋಡ್ಕೊಂಬರೋಣ. ಓಕೆ, ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಏನಿದೆ ಒಂದು ಕಾಸ್ಮಿಕ್ ಎನರ್ಜಿ ಬಗ್ಗೆ ಮಾತಾಡ್ತೀನಪ್ಪ. ಸೊ ಎಲ್ರಿಗೂ ಆ ಒಂದು ಪವರ್ ಇಮಿಡಿಯೇಟಾಗಿ ಇಂಟ್ರಾಕ್ಷನ್ ಆಗಲ್ಲ ಕಣ್ರಿ. ಸೊ ಅದಕ್ಕೆ ಆದಂಥ ಒಂದು ಭಕ್ತಿ ಇರಬೇಕು, ಆ ಭಕ್ತಿಯಲ್ಲಿ ನಾವು ಮುಳುಗಿರಬೇಕು. ಸೊ ಆವಾಗ ಈ ಥರ ಒಂದು ಫೀಲಿಂಗ್ಸ್ ಎಲ್ಲ ನಮ್ಗೆ ಆಚೆ ಬರುತ್ತೆ. ಸೊ 100% ಹಿಸ್ಟಾರಿಕಲ್ ಟೆಂಪಲ್ ಅನ್ನೋದು ಸುಳ್ಳು ಅಂತೂ ಅಲ್ಲ, 100% ನಿಜಾನೇ ಕಣ್ರಿ. ಈ ದೇವಸ್ಥಾನದ ಇತಿಹಾಸ ಏನು ಹೇಳ್ತಿದೆ ಅದ್ರ ಬಗ್ಗೆನೇ ನಾವು ಮಾತಾಡ್ತಿದ್ದೀವಿ. ಸೊ ಬನ್ನಿ ನೆಕ್ಸ್ಟ್ ಏನಿದೆ ಅಂತ ಒಂದು ರೌಂಡ್ ನೋಡ್ಕೊಂಬರೋಣ. ಬೆಂಗಳೂರಲ್ಲಿರುವಂಥ ಶ್ರೀ ಚೊಕ್ಕನಾಥ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡ್ರಿ. ಸೊ ನಾವು ಏನೋ ಸಣ್ಣ ವಿಡಿಯೋ ಮಾಡೋಣ ಅಂತ ಬಂದ್ರಿ ಕಣ್ರಿ. ಸೊ ಆದರೆ ನಮಗಿವತ್ತು ನಮ್ಮ ಕಣ್ಣಿಗೆ ಮಿರಾಕಲ್ ಕಾಣಿಸಿರೋದು ನಾನು ಇವತ್ತು ಶೂಟ್ ಮಾಡಿ ಆಲ್ರೆಡಿ ನಿಮ್ಮ ವಿಡಿಯೋಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ಮಿರಾಕಲ್ ಅನ್ನೋದು ದೇವರು ಯಾವ ರೀತಿ ಸೃಷ್ಟಿ ಮಾಡ್ತಾರೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಎಲ್ಲಿರ್ತಾರೆ, ಎಲ್ಲಿ ದೇವ್ರಿದ್ದಾರೆ ಅಂತ ಯಾರಿಗೂ ತೋರ್ಸೋಕ್ಕೂ ಆಗಲ್ಲ ಕಣ್ರಿ. ಈ ಥರ ಒಂದು ಮಿರಾಕಲ್ ನೋಡಿದಾಗ ಸೊ ದೇವರು ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ, ಎಲ್ಲೆಲ್ಲೂ ಇರ್ತಾರೆ ಅಂತ ಒಂದು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಸೊ ನಾನು ಒಬ್ಬನಿಂದ ವೀಡಿಯೋ ಮಾಡಬೇಕು ಅಂದರೆ ಸಾಧ್ಯ ಆಗ್ತಿರಲಿಲ್ಲ ಕಣ್ರಿ. ಸೊ ನಮ್ಮ ಇಡೀ ಬೆಂಗಳೂರು ಏನಿದೆ ಅವರೊಂದು ಎಂಕರೇಜ್ಮೆಂಟಿಂದನೇ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಮತ್ತು ಇನ್ನೊಬ್ಬ ಅವ್ರು ಎಂಕರೇಜ್ ಮಾಡಿದ್ರು ಒಬ್ಬನಿಂದ ವೀಡಿಯೋಸ್ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಜೊತೆ ನಮ್ಮ ಫ್ರೆಂಡ್ ಒಬ್ಬ ದಿಲೀಪ್ ಅಂತ ಅವ್ರ ಹೆಸರು. ಸೊ ದಿಲೀಪ್ ಅವ್ರನ್ನ ಹಾಕ್ಕೊಂಡಿದ್ದೀನಿ. ಸೊ ದಿಲೀಪ್ ಅವರೇ ತುಂಬ ಥ್ಯಾಂಕ್ ಯು. ಸೊ ಅವರೇ ಸ್ಕ್ರಿಪ್ಟ್ ರೈಟರ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಮತ್ತು ಇವಾಗ ಸದ್ಯಕ್ಕೆ ಕ್ಯಾಮ್ರಾಮ್ಯಾನು ಅವರೇ ಕಣ್ರಿ. ಸೊ ಅವರಿಂದನೇ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ನಾನು ಇವತ್ತು ಸ್ಟೈಲಾಗಿ ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದರೆ ಅಲ್ಲಿ ಕೆಳಗಡೆ ಅವ್ರು ಕೂತಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನೆಕ್ಸ್ಟ್ ನಿಮ್ಮ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನೀವು ಮಾಡಬೇಕಾಗಿರಲ್ಲ ಇಷ್ಟೇ, ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಒಳ್ಳೊಳ್ಳೆ ಕಾನ್ಸೆಪ್ಟ್ಸ್ನ ನಿಮ್ಮ ಮುಂದೆ ತೊಗೊಂಡು ಹಾರ್ಟ್ಸ್ ಆಫ್ ಬೆಂಗಳೂರು ಅನ್ನೋ ಪೇಜಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ನಿಮ್ಮನ್ನ ನೋಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ವೀಕ್ಷಕರೇ. ಲವ್ ಯು ಆಲ್. ಬಾಯ್.